ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ನಮಸ್ಕಾರ ಆಚಾರ್ಯ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 8ನೇ ಅಧ್ಯಾಯದ 24ನೇ ಶ್ಲೋಕ. ಅದರ ಅರ್ಥ ಆಗಬೇಕಿದೆ. ಒಮ್ಮೆ ಶ್ಲೋಕವನ್ನು ಓದಿ ಪದಗಳ ಅರ್ಥವನ್ನು ನೋಡೋಣ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ನೋಡಿ, ಇದರ ಸ್ವಲ್ಪ ತಾತ್ಪರ್ಯವನ್ನು ನೋಡಿಬಿಡೋಣ. ಅಗ್ನಿನಾಮಕ ದೇವತೆ ಅರ್ಥಾತ್ ಅಗ್ನಿರ್ಜ್ಯೋತಿ, ಅಗ್ನಿಯಲ್ಲಿರುವಂಥ ಜ್ಯೋತಿ ಅಂದರೆ ಅರ್ಚಿಸ್ ಎಂಬುವಂತಹ ದೇವತೆ. ಅಹಹ, ಹಗಲಿಗೆ ಅಭಿಮಾನಿಯಾದ ಅಭಿಜಿತ್ ಎಂಬುವಂತಹ ದೇವತೆ. ಈ ದೇವತೆಗಳ ಮೂಲಕ ಹೋದಂಥವರು ಅಂತರ್ಥ. ಷಣ್ಮಾಸ ಶುಕ್ಲಃ, ಶುಕ್ಲಪಕ್ಷ ಅಭಿಮಾನಿಯಾದ ದೇವತೆ. ಷಣ್ಮಾಸ, ಯಾವ ಒಂದು ದೇವತೆಗಳು ಆ 6 ಮಾಸ ಯಾವುದು? ಷಣ್ಮಾಸ ಉತ್ತರಾಯಣಂ, ಈ ಉತ್ತರಾಯಣದ 6 ತಿಂಗಳುಗಳಿಗೆ 6 ಮಾಸಗಳಿಗೆ ಅಭಿಮಾನಿಯಾದ ವಿಷ್ಣುವಿನ ಮೂಲಕ ಹೋದಂಥವರು ಯಾರು? ಬ್ರಹ್ಮವಿದಃ ಜನಾಃ ತತ್ರ ಪ್ರಯಾತಾಃ. ಈ ರೀತಿ ಬ್ರಹ್ಮಜ್ಞಾನಿಗಳು ಈ ಒಂದು ದೇವತೆಗಳ ಮೂಲಕ ಬ್ರಹ್ಮನನ್ನ ಹೊಂದುತ್ತಾರೋ ಅವರು ಬ್ರಹ್ಮವಿದರಾದಂತಹ ಪರಮಾತ್ಮನನ್ನು ತಿಳಿದುಕೊಂಡಂತಹ ಜನರು ಈ ಒಂದು ದೇವತೆಗಳ ಮೂಲಕ ಹೋದಂಥವರು ಬ್ರಹ್ಮನನ್ನ ಹೊಂದುತ್ತಾರೆ. ಅರ್ಥಾತ್ ಅವರಿಗೆ ಪುನರಾವೃತ್ತಿ ಎಂಬುವಂಥದ್ದು ಇಲ್ಲ, ಮತ್ತೆ ಜನ್ಮ ಎಂಬುವಂಥದ್ದು ಇಲ್ಲ ಅಂತ ಈ ಒಂದು ಶ್ಲೋಕದ ತಾತ್ಪರ್ಯ. ಪದಗಳ ಅರ್ಥ ನೋಡಿ. ಅಗ್ನಿರ್ಜ್ಯೋತಿ, ಅಗ್ನಿನಾಮಕನಾದ ಅರ್ಚಿಸ್ ಎಂಬ ದೇವತೆ. ಅಗ್ನಿರ್ಜ್ಯೋತಿ, ಅಗ್ನಿನಾಮಕನಾದ ಅರ್ಚಿಸ್ ಎಂಬ ದೇವತೆ. ಅಹಹ, ಹಗಲಿಗೆ ಅಭಿಮಾನಿಯಾದ, ಅಹಹ ಹಗಲಿಗೆ ಅಭಿಮಾನಿಯಾದ ಅಭಿಜಿತ್ ಎಂಬ ದೇವತೆ. ಹಗಲಿಗೆ ಅಭಿಮಾನಿಯಾದ ಅಭಿಜಿತ್ ಎಂಬ ದೇವತೆ. ಶುಕ್ಲಃ, ಶುಕ್ಲಪಕ್ಷದ ಅಭಿಮಾನಿಯಾದ ದೇವತೆ. ಶುಕ್ಲಪಕ್ಷದ ಅಭಿಮಾನಿಯಾದ ದೇವತೆ. ಷಣ್ಮಾಸ ಉತ್ತರಾಯಣಂ, ಉತ್ತರಾಯಣದ 6 ಮಾಸಗಳ ಅಭಿಮಾನಿಯಾದ ವಿಷ್ಣು. ಉತ್ತರಾಯಣದ 6 ಮಾಸಗಳಿಗೆ ಅಭಿಮಾನಿಯಾದ ವಿಷ್ಣುವಿನ ಮೂಲಕ
ತತ್ರ ಪ್ರಯಾತಾಹ, ಈ ಒಂದು ಮಾರ್ಗದಲ್ಲಿ ಪ್ರಯಾಣಿಸುವ, ಈ ಒಂದು ಮಾರ್ಗದಲ್ಲಿ ಪಯಣಿಸುವ, ಈ ಒಂದು ಮಾರ್ಗದಲ್ಲಿ ಪಯಣಿಸುವ ಬ್ರಹ್ಮವಿದಃ ಜನಾಃ, ಬ್ರಹ್ಮವಿದಃ ಜನಾಃ, ಬ್ರಹ್ಮಜ್ಞಾನಿಗಳು, ಬ್ರಹ್ಮವಿದಃ ಜನಾಃ, ಬ್ರಹ್ಮಜ್ಞಾನಿಗಳು ಬ್ರಹ್ಮ, ಬ್ರಹ್ಮನನ್ನು, ಬ್ರಹ್ಮ ಬ್ರಹ್ಮನನ್ನು ಅರ್ಥಾತ್ ಪರಮಾತ್ಮನನ್ನು ಗಚ್ಚಂತಿ ಹೊಂದುವರು, ಗಚ್ಚಂತಿ ಹೊಂದುವರು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ನೋಡಿ, ಹಿಂದೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಹಿಂದೆ ಹೇಳಿದಂತಹ ಆ ಒಂದು ಶ್ಲೋಕ ಅದು ಯಾರಿಗೆ ಗೊತ್ತಾ? ಜ್ಞಾನಯೋಗಿಗಳಿಗೆ, ಜ್ಞಾನದ ಮೂಲಕ ಪರಮಾತ್ಮನನ್ನು ಹೊಂದುವಂಥವರು. ಈಗ ಕರ್ಮಯೋಗಿಗಳು, ಯಾರು ಕರ್ಮವೇ ದೇವರು, ಕಾಯಕವೇ ಕೈಲಾಸ ಅಂತ ಕರ್ಮದಲ್ಲಿ ಬಹಳ ಆಸಕ್ತರಾಗಿರ್ತಾರೋ ಅಂಥವರು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಆಯಾಯ ದೇವತೆಗಳ ಮೂಲಕ ಆಯಾಯ ಲೋಕವನ್ನು ಹೊಂದಿ ಮತ್ತೆ ಅವರು ಜನ್ಮವನ್ನು ತಾಳ್ತಾರೆ ಅಂತ. ಹಾಗಾದರೆ ಕರ್ಮಯೋಗಿಗಳಿಗೆ ಮೋಕ್ಷವೇ ಇಲ್ವಾ ಅಂತಂದರೆ ಆ ಒಂದು ಜನ್ಮದಲ್ಲಿ ಇಲ್ಲ, ಅವರಿಗೆ ಅನುಭವಕ್ಕೆ ಬರುತ್ತೆ. ಕರ್ಮದಿಂದಾಗಿ ನಮಗೆ ಮೋಕ್ಷ ಸಿಗೋದಿಲ್ಲ. ಹಾಗಾದರೆ ಬರೀ ಕರ್ಮ, ಹಾಗಾದ್ರೆ ಕರ್ಮ ಮಾಡಿ ಉಪಯೋಗ ಏನು? ಅಲ್ಲ, ಕರ್ಮವೂ ಬೇಕು, ಅದಕ್ಕಿಂತ ಮುಖ್ಯವಾಗಿ ಜ್ಞಾನ ಬೇಕು. ಅಕರಣಾತ್ ಕರಣಂ ವರಂ. ಆಯ್ತಪ್ಪ, ಜ್ಞಾನವನ್ನ ಪಡಿಲಿಕ್ಕೆ ನಮ್ಮ ಹತ್ರ ಈ ಒಂದು ಜನ್ಮದಲ್ಲಿ ಯೋಗ್ಯತೆ ಇಲ್ಲ ಅಂತ ಅನ್ಕೊಳ್ಳೋಣ. ಅರ್ಧ ಜೀವನ ಕಳೆದು ಬಿಟ್ಟಿದ್ದೇವೆ, ಮತ್ತೆ ಗುರುಗಳ ಹತ್ರ ಹೋಗಿ ಆಮೂಲಾಗ್ರವಾಗಿ ಶಾಸ್ತ್ರ ಪಾಠವನ್ನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಕರ್ಮದಲ್ಲೇ ಕಳೆದು ಬಿಟ್ಟಿದ್ದೇವೆ, ಕರ್ಮಯೋಗಿ ಆಗೋಣ. ಈ ಒಂದು ಕರ್ಮ ಯೋಗದಿಂದಾಗಿ ಮುಂದಿನ ಜನ್ಮದಲ್ಲಿ ಜ್ಞಾನ ಯೋಗ ಬರುತ್ತೆ, ನಮಗೆ ಜ್ಞಾನವನ್ನು ಪಡೆಯುವಂತಹ ಯೋಗ ಬರ್ತದೆ. ಯಾವುದೂ ವ್ಯರ್ಥ ಅಲ್ಲ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ. ಒಳ್ಳೆಯ ಕೆಲಸದಿಂದಾಗಿ ಕೆಟ್ಟ ಫಲ ಎಂಬುದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಕರ್ಮಯೋಗ ಅನ್ನುವಂಥದ್ದು ಒಳ್ಳೆಯ ಕೆಲಸವೇ, ಆದರೆ ಎಲ್ಲೋ ಕೆಲವರು ಕರ್ಮಯೋಗವನ್ನು ಆಶ್ರಯಿಸಿದವರು ಮತ್ತೆ ಆಯಾಯ ಲೋಕವನ್ನು ಹೊಂದಿ ಮತ್ತೆ ಅವರು ಹಿಂದಿರುತ್ತಾರೆ, ಮತ್ತೆ ಅವರು ಜನ್ಮವನ್ನು ತಾಳ್ತಾರೆ. ಎಲ್ಲಿಯ ತನಕ ಅವರು ಜ್ಞಾನಯೋಗವನ್ನು ಮಾಡೋದಿಲ್ಲವೋ
ಜ್ಞಾನವೇನೇ ನಮ್ಮಲ್ಲಿ ಇರುವಂತಹ ಅಜ್ಞಾನಕ್ಕೆ ನಿವರ್ತಕ. ಈ ಕರ್ಮಯೋಗ ಎನ್ನುವಂಥದ್ದು ಜ್ಞಾನವನ್ನು ದೃಢಪಡಿಸ್ಕೊಳ್ಳಿಕ್ಕೆ, ದೃಢವಾಗಿ ಇಟ್ಟುಕೊಳ್ಳಿಕ್ಕೆ, ಜ್ಞಾನವನ್ನು ಪಡೆಯುವಂಥ ಯೋಗ್ಯತೆ ಬರಲಿಕ್ಕೆ. ಅಂದರೆ ನಾವು ಒಳಗಡೆ ಜ್ಞಾನ ಇರ್ತದೆ, ಹೊರಗಡೆಯಿಂದ ನಾವು ಆಚಾರ ವಿಚಾರ ಸರಿ ಇರೋದಿಲ್ಲ, ಹಾಗಾದರೆ ಅವನಿಗೆ ಸಮಾಜದಲ್ಲಿ ಮರ್ಯಾದೆ ಸಿಗೋದಿಲ್ಲ. ಕರ್ಮ ಬೇಕು, ಧಾರ್ಮಿಕತೆ ಹೊರಗಿಂದನೂ ಬೇಕು. ಬರೇ ಹೊರಗಿದ್ದರೆ ಸಾಕು. ಹೊರಗಿಂದನೇ ಬೇಕಾದಷ್ಟು ಮಾನವಮಾನ ಸಿಗಬೇಕಾದ್ರೆ ಒಳಗಿತ್ತುಕೊಂಡು ಏನು ಮಾಡೋಣ? ಒಳಗಿರೋದು ಯಾರಿಗೂ ಕಾಣಿಸೋದಿಲ್ಲ. ಹಾಗೆ ಇದ್ಬಿಡೋಣ ಅಂತಂದರೆ ಪರಮಾತ್ಮ ಮೆಚ್ಚೋದಿಲ್ಲಪ್ಪ. ಸಮಾಜದಲ್ಲೇನೋ ಮೆಚ್ಚಿಬಿಡ್ತಾರೆ. ಎಷ್ಟೋ ದೊಡ್ಡ ದೊಡ್ಡ ವಯಸ್ಸಾದವ್ರು ಬಂದು ಕಾಲಿಗೆ ಬೀಳ್ತಾರೆ. ಹೌದು, ಪರಮಾತ್ಮ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ತ ನಾರಾಯಣ ಸ್ಥಿತ. ಹೊರಗೂ ಪರಮಾತ್ಮ ಇದ್ದಾನೆ. ಅವನ ಕಣ್ಣಿಗೆ ಮಣ್ಣು ಎರಚಲಿಕ್ಕೆ ಹೇಗೆ ಸಾಧ್ಯ? ಅದರಿಂದ ಎರಡೂ ಬೇಕು, ಆದರೆ ಮುಖ್ಯವಾಗಿ ಜ್ಞಾನ ಬೇಕು. ಅದರಿಂದ ಜ್ಞಾನಯೋಗಿಗಳು ಪರಮಾತ್ಮನನ್ನು ಹೊಂದುತ್ತಾರೆ, ಕರ್ಮಯೋಗಿಗಳು ಆಯಾಯ ದೇವತೆಗಳನ್ನು ಹೊಂದುತ್ತಾರೆ ಅಂತ. ಏನು ಆಯಾ ದೇವತೆಗಳು? ಧೂಮಾಭಿಮಾನಿಯಾದ ದೇವತೆ ಅಂತೆ, ರಾತ್ರಿಭಿಮಾನಿಯಾದ ದೇವತೆ, ಕೃಷ್ಣ ಪಕ್ಷದ. ನೋಡಿ, ಅಲ್ಲಿ ಏನೇನು ಹೇಳಿದ್ರೋ ಎಲ್ಲವೂ ಇಲ್ಲಿ ಉಲ್ಟಾ ಇದೆ. ಅಲ್ಲಿ ಅಗ್ನಿ ಅಂತ ಹೇಳಿದ್ರು ಧೂಮಕ್ಕೆ ಅಭಿಮಾನಿಯಾದ ದೇವತೆ. ಅಲ್ಲಿ ಹಗಲು ಅಂತ ಹೇಳಿದ್ರು, ಇಲ್ಲಿ ರಾತ್ರಿಗೆ ಅಭಿಮಾನಿಯಾದ ದೇವತೆ. ಶುಕ್ಲ ಪಕ್ಷ ಅಂತ ಹೇಳಿದ್ರು, ಇಲ್ಲಿ ಕೃಷ್ಣ ಪಕ್ಷಕ್ಕೆ ಅಭಿಮಾನಿಯಾದ ದೇವತೆ. ಅಲ್ಲಿ 6 ಮಾಸಗಳು ಉತ್ತರಾಯಣದ 6 ಮಾಸಗಳು ಅಂತ ಹೇಳಿದ್ರು, ಇಲ್ಲಿ ದಕ್ಷಿಣಾಯಣದ 6 ಮಾಸಗಳು ಅಂತ. ಇಂತಹವರು ದಕ್ಷಿಣಾಯಣದ 6 ಮಾಸಗಳ ಅಭಿಮಾನಿಯಾದವನು ಚಂದ್ರ. ಅಂತಹ ಚಂದ್ರನನ್ನ ಅವರು ಹೊಂದಿ ಆ ಯೋಗಿಗಳು ಮತ್ತೆ ಪ್ರಾಪ್ಯ ನಿವರ್ತತೆ, ಆಯಾಯ ಲೋಕವನ್ನು ಹೊಂದಿ ಅವರವರು ಮಾಡಿದಷ್ಟು ಪುಣ್ಯದ ಒಂದು ಸಂಪಾದನೆ ಏನಿರ್ತದೆ ಆ ಪುಣ್ಯದ ರಾಶಿ ಖಾಲಿ ಆಗುವ ತನಕ ಆಯಾಯ ಲೋಕದಲ್ಲಿ ಇದ್ದು ಮತ್ತೆ ಅವರು ಜನ್ಮವನ್ನು ತಾಳುತ್ತಾರೆ, ಮತ್ತೆ ಅವರು ಆ ಒಂದು ಲೋಕದಿಂದ ಮರಳಿ ಬರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ಧೂಮಾಭಿಮಾನಿಯಾದ ದೇವತೆ, ಧೂಮಾಭಿಮಾನಿಯಾದ ದೇವತೆ, ರಾತ್ರಿಭಿಮಾನಿಯಾದ ದೇವತೆ, ರಾತ್ರಿಭಿಮಾನಿಯಾದ ದೇವತೆ, ಕೃಷ್ಣ ಪಕ್ಷಕ್ಕೆ ಅಭಿಮಾನಿಯಾದ ದೇವತೆ, ಕೃಷ್ಣ ಪಕ್ಷಕ್ಕೆ ಅಭಿಮಾನಿಯಾದ ದೇವತೆ, ಷಣ್ಮಾಸ ದಕ್ಷಿಣಾಯನಂ, ದಕ್ಷಿಣಾಯನ 6 ಮಾಸದ ದಕ್ಷಿಣಾಯನದ 6 ಮಾಸಕ್ಕೆ ಅಭಿಮಾನಿಯಾದ ದೇವತೆ ಇವರಿಂದ. ಷಣ್ಮಾಸ ದಕ್ಷಿಣಾಯನಂ, ಷಣ್ಮಾಸ ದಕ್ಷಿಣಾಯನಂ, ದಕ್ಷಿಣಾಯನದ 6 ಮಾಸಕ್ಕೆ ಅಭಿಮಾನಿಯಾದ ದೇವತೆ ಇವರಿಂದ. ತತ್ರ ಪ್ರಯಾತಾಹ, ಆ ಒಂದು ಮಾರ್ಗದಲ್ಲಿ ಪ್ರಯಾಣಿಸುವವರು, ತತ್ರ ಪ್ರಯಾತಃ ಆ ಒಂದು ಮಾರ್ಗದಲ್ಲಿ ಪ್ರಯಾಣಿಸುವ. ಈ ಒಂದು ಶ್ಲೋಕದಲ್ಲಿ ಇಲ್ಲ, ಅದು ಹಿಂದಿನ ಶ್ಲೋಕದ್ದು ನಾವು ಮತ್ತೆ ಇಲ್ಲಿ ಅನುವೃತ್ತಿ ಮಾಡ್ಕೊಳ್ಬೇಕು. ತತ್ರ ಅಂತ ಮಾತ್ರ ಇದೆ, ಪ್ರಯಾತಾಹ ಇಲ್ಲ, ಪ್ರಯಾತಃ ಅಂತ ಮಾಡ್ಕೊಳ್ಳಿ. ಪ್ರಯಾತಃ ಯೋಗಿ ಕರ್ಮಯೋಗಿಯು, ಆ ಒಂದು ಮಾರ್ಗದಲ್ಲಿ ಪ್ರಯಾಣಿಸುವ ಕರ್ಮಯೋಗಿಯು.
ಚಾಂದ್ರಮಸಂ ಚಂದ್ರರೂಪನಾದ ಜ್ಯೋತಿಯನ್ನು, ಚಾಂದ್ರಮಸಂ ಜ್ಯೋತಿ ಚಂದ್ರರೂಪನಾದ ಜ್ಯೋತಿಯನ್ನು ಪ್ರಾಪ್ಯ ಹೊಂದಿ, ಚಾಂದ್ರಮಸಂ ಜ್ಯೋತಿ ಚಂದ್ರರೂಪನಾದ ಜ್ಯೋತಿಯನ್ನು ಪ್ರಾಪ್ಯ ಹೊಂದಿ, ನಿವರ್ತತೆ ಹಿಂದಿರುಗುತ್ತಾನೆ, ನಿವರ್ತತೆ ಹಿಂದಿರುಗುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ಇದರಲ್ಲಿ ಬರೀ ಧೂಮಾಭಿಮಾನಿಯಾದ ದೇವತೆ ಅಂತ ಹೇಳಿದ್ದಾರೆ, ಅವರು ಸ್ಪೆಸಿಫಿಕ್ ಆಗಿ ಒಂದು ಹೆಸರನ್ನ ಹೇಳಿಲ್ಲ. ಸರಿ, ಮುಂದೆ ಹೋಗೋಣ. ಶುಕ್ಲೇ ಕೃಷ್ಣೇ ಗತಿ ಹ್ಯೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಅಲ್ಲ, ಬೇರೆ ಇನ್ನೊಂದು ಯಾವುದೋ ಅಡ್ಡದಾರಿ ಅಂತಿರಬೇಕಲ್ಲ, ಎರಡು ಹೆದ್ದಾರಿಗಳು, ಇನ್ನೊಂದು ಅಡ್ಡದಾರಿ ಶಾರ್ಟ್ಕಟ್ ರೂಟ್ ಯಾವುದಾದ್ರೂ ಇರಬೇಕಾ ಅಂತಂದ್ರೆ ಯಾವುದೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಹೆದ್ದಾರಿಗಳಿಗೆ ಹೋಗಬೇಕು ಅಂದ್ರೆ ಪರಮಾತ್ಮನಿಗೆ ಅಡ್ಡು ಬೀಳಬೇಕು, ಆವಾಗ ಮಾತ್ರ ಈ ಹೆದ್ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಶುಕ್ಲೇ ಕೃಷ್ಣೇ ಗತಿ ಏತೆ, ಏತೆ ಗತಿ ಶುಕ್ಲೇ ಕೃಷ್ಣೆ. ಈ ಹಿಂದೆ ಹೇಳಲಾಗಿರುವಂತಹ ಜ್ಞಾನಯೋಗಿಗಳು ಉತ್ತರಾಯಣ ಕಾಲದಲ್ಲಿ, ಕರ್ಮಯೋಗಿಗಳು ದಕ್ಷಿಣಾಯನ ಕಾಲದಲ್ಲಿ ಶುಕ್ಲ ಪಕ್ಷದ ಅಭಿಮಾನಿಯಾದ ದೇವತೆಗಳಲ್ಲಿ ಹೋಗುವಂಥವರು, ಕೃಷ್ಣ ಪಕ್ಷದ ಅಭಿಮಾನಿಯಾದ ದೇವತೆಗಳ ಮಾರ್ಗಗಳಲ್ಲಿ ಹೋಗುವಂಥವರು ಏನಿದೆ, ಈ ಎರಡು ಮಾರ್ಗಗಳು ಏನಿವೆ, ಈ ಎರಡು ಮಾರ್ಗಗಳು ಶಾಶ್ವತೇ ಮತೆ ಜಗತಃ, ಜಗತ್ತಿನಲ್ಲಿ ಇವೇ ಶಾಶ್ವತ, ಅರ್ಥಾತ್ ಇದಕ್ಕಿಂತ ಹೊರತುಪಡಿಸಿ ಇನ್ಯಾವ ಮಾರ್ಗ ಇಲ್ಲ ಅಂತ. ಶಾಶ್ವತ ಅಂತ ಅಭಿಮತವಾಗಿದೆ. ಆದರೆ ಒಂದು ವ್ಯತ್ಯಾಸ ಅಷ್ಟೇ, ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಒಂದು ಮಾರ್ಗದಿಂದ ಹೋದವರು ಮತ್ತೆ ಅವರಿಗೆ ಪುನರಾವೃತ್ತಿ ಎಂಬುವಂಥದ್ದು ಇಲ್ಲ, ಆದರೆ ಇನ್ನೊಂದು ಮಾರ್ಗದಿಂದ ಹೋದವರಿಗೆ ಮತ್ತೆ ಪುನರಾವೃತ್ತಿ ಎಂಬುವಂಥದ್ದು ಇದ್ದೇ ಇದೆ. ಮತ್ತೆ ಅವರು ಜನ್ಮವನ್ನು ತಾಳುವಂತಹ ಪರಿಸ್ಥಿತಿ ಇದ್ದೇ ಇದೆ. ಇಷ್ಟೇ ವ್ಯತ್ಯಾಸ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಬರ್ಕೊಳ್ಳಿ, ಅರ್ಥ ಬರ್ಕೊಳ್ಳಿ. ಏತೆ ಈ ಹಿಂದೆ ಹೇಳಲಾದ, ಏತೆ ಈ ಹಿಂದೆ ಹೇಳಲಾದ ಶುಕ್ಲ ಕೃಷ್ಣೇ ಗತಿ, ಶುಕ್ಲ ಕೃಷ್ಣೇ ಗತಿ, ಶುಕ್ಲ ಪಕ್ಷಾಭಿಮಾನಿಯಾದ ದೇವತೆ ಮತ್ತು ಕೃಷ್ಣ ಪಕ್ಷಾಭಿಮಾನಿಯಾದ ದೇವತೆಗಳ ಮಾರ್ಗಗಳು, ಶುಕ್ಲ ಪಕ್ಷಾಭಿಮಾನಿಯಾದ ದೇವತೆ ಮತ್ತು ಕೃಷ್ಣ ಪಕ್ಷಾಭಿಮಾನಿಯಾದ ದೇವತೆಗಳ ಮಾರ್ಗಗಳು ಜಗತಃ ಜ್ಞಾನ ಕರ್ಮ ಯೋಗಿಗಳ ಜಗತ್ತಿಗೆ ಸಂಬಂಧಪಟ್ಟ, ಜಗತಃ ಜ್ಞಾನ ಕರ್ಮ ಯೋಗಿಗಳ ಜಗತ್ತಿಗೆ ಸಂಬಂಧಪಟ್ಟದ್ದಾಗಿ, ಜ್ಞಾನ ಕರ್ಮ ಯೋಗಿಗಳಿಗೆ ಸಂಬಂಧಪಟ್ಟದ್ದಾಗಿ ಶಾಶ್ವತೆ ಮತೆ ಶಾಶ್ವತವಾದವು ಎಂದು ಅಭಿಮತವಾಗಿದೆ, ಶಾಶ್ವತವಾದವುಗಳು ಎಂದು ಅಭಿಮತವಾಗಿದೆ. ಏಕಯಾ
ಏಕಯ ನಾರಾಯಣ ಏಕಯ ಒಂದು ಮಾರ್ಗದಿಂದ ಏಕಯ ಒಂದು ಮಾರ್ಗದಿಂದ ಹೋದವನು ಏಕಯ ಒಂದು ಮಾರ್ಗದಿಂದ ಹೋದವನು ಅನಾವೃತ್ತಿಂ ಅನಾವೃತ್ತಿಯನ್ನು ಅರ್ಥಾತ್ ಮತ್ತೆ ಬರದಿರುವಿಕೆಯನ್ನು ಅಂತ ಅರ್ಥ. ಅನಾವೃತ್ತಿಂ ಅನಾವೃತ್ತಿಯನ್ನು ಯಾತಿ ಹೊಂದುವನು ಯಾತಿ ಹೊಂದುವನು ಅನ್ಯಯ ಮತ್ತೊಂದು ಮಾರ್ಗದಿಂದ ಹೋದವನು ಅನ್ಯಯ ಮತ್ತೊಂದು ಮಾರ್ಗದಿಂದ ಹೋದವನು ಪುನಃ ಆವರ್ತತೆ ಹಿಂದಿರುಗಿ ಬರುತ್ತಾನೆ. ಪುನಃ ಹಿಂದಿರುಗಿ ಬರುತ್ತಾನೆ. ಪುನಃ ಆವರ್ತತೆ ಹಿಂದಿರುಗಿ ಬರುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ಹರೇ ನಮಃ. ಯೋಚನೆ ಮಾಡ್ತಾ ಇರ್ಬೋದು ಇಷ್ಟ ತನಕ ಯಾಕೆ ನಾನು ಪ್ರಶ್ನೆ ಕೇಳಲಿಲ್ಲ ಅಂತ. ಹೇಳಿ. ಎಲ್ಲ ಒಟ್ಟಾರೆ ನೋಡಿ ಎಲ್ಲ ಡೈಜೆಸ್ಟ್ ಜೀರ್ಣ ಮಾಡ್ಕೊಂಡ್ರೆ ಇದು ಬರೀ ನಮ್ಗೆ ಮುಂದೆ ಸಾಧನೆ ಮಾರ್ಗಕ್ಕೆ ಹಾದಿ ಕಾಣಿಸುತ್ತಷ್ಟೇ. ಈ ಜನ್ಮದಲ್ಲಿ ನಾವೇನ್ ಮಾಡೋಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ಏನ್ ಬರ್ದಿದೋ ಅದೇ ಆಗೋದು. ಅದು ನಾವು ಈಗ ಮಾಡ್ಕೊಂಡ್ರೆ ಮುಂದೇನಾದ್ರು ನಮ್ಗೆ ಗತಿ ಕಾಣಿಸ್ಬೋದು, ಅದೂ ಇಲ್ಲ. ಹಣೆಯಲ್ಲಿ ಬರ್ದಿದ್ದೇ ಆಗೋದು ಅಂತೇಳಿ ಪ್ರಯತ್ನ ಮಾಡೋದನ್ನು ಬಿಟ್ರೆ ಅದ್ ಬಿಡಬಾರ್ದು, ಅದು ಮಾಡ್ಬೇಕು. ಆದ್ರೆ ಹೇಳಿದಲ್ಲ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅದೇ ಅಷ್ಟೇ. ಬಟ್ ಹೇಳ್ದಂಗೆ 18ನೇ ಅಧ್ಯಾಯದಲ್ಲಿ ಹೇಳ್ತಾರಲ್ಲ, ಅದ್ರಲ್ಲಿ ನಾವು ಸಕರ್ಮ ಕಾಮ ಇಟ್ಕೋಬಾರ್ದು. ನಮ್ಗೆ ಅದಲ್ಲಿ ಏನು ನಾವು ಇಚ್ಛೆ ಇಟ್ಕೋಬಾರ್ದು. ನಮ್ಮ ಪಾಡಿಗೆ ನಾವು ಮಾತಾ ಹೋಗೋದು. ನಾವು ಮಾಡಿದಂತಹ ಕರ್ಮಕ್ಕೆ ರಿಟರ್ನ್ಸ್ ಅನ್ನ ಅಪೇಕ್ಷೆ ಪಡಬಾರ್ದು. ಅದೇ ಫಲಾಪೇಕ್ಷೆ ಇರಬಾರ್ದು. ಫಲಾಪೇಕ್ಷೆ ಅಂತ ಇರಬಾರ್ದು. ಆಮೇಲೆ ನಾವು ಸಂಪೂರ್ಣ ದೇವ್ರ ಕೈನಲ್ಲಿ ಬಿಟ್ಟು ಬಿಡಬೇಕು. ನಾವು ಮಾಡ್ತಾ ಹೋಗೋದು ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅದು ಅವಂದು ಡಿಪಾರ್ಟ್ಮೆಂಟ್, ನಮ್ ಡಿಪಾರ್ಟ್ಮೆಂಟ್ ಅಲ್ಲ ಅದು. ಅಷ್ಟೇ. ಧನ್ಯವಾದ. ನೋಡಿ ಮುಂದಿನ ಶ್ಲೋಕ. ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಕೃಷ್ಣ ಹೇಳ್ತಾ ಇದ್ದಾನೆ, ಹಾಗಾದ್ರೆ ಅರ್ಜುನ, ಹೇ ಪಾರ್ಥ, ಈ ಎರಡು ಮಾರ್ಗಗಳನ್ನ ಯಾರು ಸರಿಯಾಗಿ ತಿಳಿದುಕೊಳ್ಳುತ್ತಾರೋ, ಸಾಕ್ಷಾತ್ಕರಿಸಿಕೊಳ್ಳುತ್ತಾರೋ, ಯಾವ ಯೋಗಿಯೂ ಕೂಡ ಮೋಹಕ್ಕೆ ಒಳಗಾಗುವುದಿಲ್ಲ. ನನ್ನದು, ನಾ ಮಾಡಿದೆ, ನನ್ನಿಂದ ಆಯಿತು, ಈ ರೀತಿಯಾದಂತಹ ಯಾವ ಮೋಹಕ್ಕೂ ಒಳಗಾಗುವುದಿಲ್ಲ. ನಾನು ಅವ್ರನ್ನ ಕೊಲ್ಲಬೇಕು ಅಂತ ನೀ ಈಗ ಮೋಹಕ್ಕೆ ಒಳಗಾಗಿದ್ದೆ ಅರ್ಜುನ. ನನ್ನವರು, ನನ್ನ ಅಜ್ಜ, ನನ್ನ ಗುರುಗಳು, ನನ್ನ ಅಣ್ಣ ತಮ್ಮ, ಬೇಡ ಕೃಷ್ಣ, ಹೋಗಿಬಿಡ್ತೇನೆ, ಈ ರೀತಿಯ ಮೋಹಕ್ಕೆ ಒಳಗಾಗಬೇಡಪ್ಪ. ಎಲ್ಲವೂ ಪೂರ್ವ ಯೋಜಿತವಾದದ್ದಷ್ಟೇ. ನಿಮಿತ್ತ ಮಾತ್ರ ನೀನು, ಸುಮ್ಮನೆ ಬಾಣ ಬಿಡು, ನಾನು ಇರ್ತೇನೆ. ಆದ್ದರಿಂದ ನೀನು ಯೋಗಿಯಾಗಪ್ಪ,
ಅಂತಹ ಎರಡು ಮಾರ್ಗಗಳನ್ನು ಸಾಕ್ಷಾತ್ಕರಿಸಿಕೊಂಡಂತಹ ಯೋಗಿಗಳು ಯಾರೂ ಕೂಡ ಮೋಹಕ್ಕೆ ಒಳಗಾಗೋದಿಲ್ಲ. ತಸ್ಮಾತ್ ಹೇ ಅರ್ಜುನ ಯೋಗಯುಕ್ತೋ ಭವ, ನೀನು ಯೋಗಿಯಾಗು, ಯೋಗಾನುಷ್ಠಾನ ಮಾಡು, ನೀನು ಮೋಹಕ್ಕೆ ಒಳಗಾಗೋದಿಲ್ಲ. ಆ ಕೊಳಕು ಮೋಹವನ್ನ ಕಿತ್ತುವಗೆ. ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವೈ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಕಿತ್ತುವಗೆ ಅದರ ಮೂಲೆಗೆ ಹಾಕದನ್ನ. ಏನು ಯಾವ ಟೈಮಿಗೆ ಬರಬೇಕೋ ಬರಬಾರದು ಅಂತಹ ಟೈಮಿಗೆ ಬಂದದ ಅದು. ಉಪಯೋಗ ಇಲ್ಲ. ಅದನ್ನ ಕಿತ್ತೊಗಿ, ಅದನ್ನ ಎದ್ದಿಂದರು. ಯೋಗಾನುಷ್ಠಾನ ಮಾಡು, ಸರಿಯಾಗಿ ತಿಳಿದುಕೋ, ಮೋಹಕ್ಕೊಳಗಾಗಬೇಡ, ಬಿಡು ಬಾಣವನ್ನ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ಹೇ ಪಾರ್ಥ, ಎಲೈ ಅರ್ಜುನನೇ, ಹೇ ಪಾರ್ಥ ಅಂತಾನೆ ಬರ್ಕೊಳ್ಳಿ, ಮುಂದೆ ಅರ್ಜುನ ಅಂತಿದೆ. ಎಲೈ ಕುಂತಿ ಪುತ್ರನೇ ಅಂತ ಬರ್ಕೊಳ್ಳಿ, ನಡೆಯುತ್ತೆ. ಹೇ ಪಾರ್ಥ, ರೇ ಅರ್ಜುನನೇ, ಏತೇ ಶ್ರುತಿ, ಈ ಎರಡು ಮಾರ್ಗಗಳನ್ನು, ಏತೇ ಶ್ರುತಿ, ಈ ಎರಡು ಮಾರ್ಗಗಳನ್ನು ತಿಳಿದು ಯೋಗಿ ಬ್ರಹ್ಮಜ್ಞಾನವುಳ್ಳವನಾಗಿ ಯೋಗಿ ಬ್ರಹ್ಮಜ್ಞಾನವುಳ್ಳವನಾಗಿ ಜಾನನ್ ತಿಳಿದು, ಜಾನನ್ ತಿಳಿದು, ಕಶ್ಚನ ಯೋಗಿ, ಯಾವ ಯೋಗಿಯೂ ಕೂಡ, ಕಶ್ಚನ ಯೋಗಿ, ಯಾವ ಯೋಗಿಯೂ, ಯಾವ ಯೋಗಿಯೂ ನ ಮುಹ್ಯತಿ, ಮೋಹಗೊಳ್ಳುವುದಿಲ್ಲ, ನ ಮುಹ್ಯತಿ, ಮೋಹಗೊಳ್ಳುವುದಿಲ್ಲ. ಅರ್ಜುನ, ಅರ್ಜುನನೇ, ಅರ್ಜುನ, ಅರ್ಜುನನೇ, ತಸ್ಮಾತ್ ಆದ್ದರಿಂದ, ತಸ್ಮಾತ್ ಆದ್ದರಿಂದ, ಸರ್ವೇಷು ಕಾಲೇಷು ಎಲ್ಲ ಕಾಲಗಳಲ್ಲೂ, ಸರ್ವೇಷು ಕಾಲೇಷು ಎಲ್ಲ ಕಾಲಗಳಲ್ಲೂ, ಯೋಗಯುಕ್ತೋ ಭವ, ಯೋಗಯುಕ್ತೋ ಭವ, ಯೋಗಾನುಷ್ಠಾನ ನಿರತನಾಗು, ಯೋಗಾನುಷ್ಠಾನ ನಿರತನಾಗಿರು, ಯೋಗಾನುಷ್ಠಾನದಲ್ಲಿ ನಿರತನಾಗಿರು ಅಂತ. ಪ್ರಶ್ನೆ ಇದ್ರೆ ಕೇಳಿ. ನಿನಗೂ ಗೊತ್ತಿಲ್ಲ ನೀ ಯಾವಾಗ ಹೋಗ್ತೀಯೋ ಅಂತ, ಅದರಿಂದ ಎಲ್ಲಾ ಕಾಲದಲ್ಲೂ ಯೋಗಾನುಷ್ಠಾನ ಮಾಡು ಅಂತ ಅವರ ಮೂಲಕ ನಮಗೂ ಹೇಳ್ತಾ ಇದ್ದೇನೆ. ನಾವು ಯಾವಾಗ ಹೋಗ್ತೀವೋ ನಮಗೇನು ಗೊತ್ತು ಹೇಳಿ? ನಮಗೂ ಒಂದು 15 ದಿನ ಗೊತ್ತಾಗ್ಬಿಟ್ಟಿದ್ರೆ ಯಾವುದೋ ಒಳ್ಳೆ ಆಚಾರ್ಯನ ಕರೆದು ನಾವು ಭಾಗವತ ಸಪ್ತಾಹ ಮಾಡಿಸ್ಬಿಡ್ತಿದ್ವಿ. ಮುಹ್ಯತಿ ಆದ್ಮೇಲೆ ಏನ್ ಹೇಳಿದ್ರೆ, ನ ಮುಹ್ಯತಿ, ಮೋಹಗೊಳ್ಳುವುದಿಲ್ಲ. ಅರ್ಜುನ, ಎಲೈ ಅರ್ಜುನನೇ, ಸಾಕ ಮುಂದೆ ಹೇಳ್ಬೇಕಮ್ಮ? ಮುಹ್ಯತಿಗಿಂತ ಮುಂಚೆ, ಮುಹ್ಯತಿಗಿಂತ ಮುಂಚೆನಾ? ಸೃಜನ್ ಪಾರ್ಥ ಕಶ್ಚನ, ಯಾರು? ಕಶ್ಚನ ಯೋಗಿ, ಯಾವ ಯೋಗಿಯೂ ಕೂಡ ಇನ್ನೊಂದು ಏನು ಅಂತಂದ್ರೆ, ಮುಖ್ಯತಿ ಅಂತಂದ್ರೆ
ಕೊನೆಯ ಕಾಲದಲ್ಲಿ ಈ ರೀತಿ ಮಾರ್ಗಗಳನ್ನು ತಿಳಿದುಕೊಂಡವನು ಕೊನೆಯ ಕಾಲದಲ್ಲಿ ಭಗವಂತನ ವಿಸ್ಮರಣ ರೂಪವಾದ ಮೋಹವನ್ನು ಹೊಂದೋದಿಲ್ಲ ಅಂತ ಅರ್ಥ. ಭಗವಂತನ ಮರೆಯುವಿಕೆ ಅದೊಂದು ದೊಡ್ಡ ಮೋಹವೇನೆ. ಅದರಿಂದ ಅಂತಹ ಕೊನೆಯ ಕಾಲದಲ್ಲಿ ಭಗವಂತನ ವಿಸ್ಮರಣ ರೂಪವಾದ ಮೋಹವನ್ನ ಹೊಂದೋದಿಲ್ಲ ಅಂತ ಅರ್ಥ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣ.